ಬನ್ನಿ ಡಾಕ್ಟರ್ ಮೋಹನ್ ಜಾಧವ್ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟ್ರೇ, ನಮ್ಮ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನಾನು ಆಗಲೇ ಹೇಳಿದಲ್ಲ, ಇವತ್ತು ಈ ಮಂಡಿ ನೋವು ಆಮೇಲೆ ಜಾಯಿಂಟ್ ಪೇನು ಇಂಥದ್ದೆಲ್ಲ ಹೆಚ್ಚು ಜಾಸ್ತಿ ಜನಗಳಲ್ಲಿ ಕಾಣ್ತಾ ಇರುವಂಥದ್ದು. ಆ ವಿಷಯದಲ್ಲಿ ನಮ್ಮ ಸರ್ಕಾರಿ KC ಜನರಲ್ ಆಸ್ಪತ್ರೆಯಲ್ಲಿ ಹಿರಿಯ ತಜ್ಞರಾಗಿ, ಮೂಳೆ ತಜ್ಞರಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಡಾಕ್ಟರ್ ಮೋಹನ್ ಜಾಧವ್ ಅವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಂದ ಈ ಕೀಲ್ ನೋವೇನು, ಜಾಯಿಂಟ್ ಪೇನ್ ಅನ್ನೋದೇನು, ಇದು ಯಾಕೆ ಬರುತ್ತೆ, ಇದ್ರ ಬಗ್ಗೆಲ್ಲ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಡಾಕ್ಟ್ರೆ, ತಾವು ಬಹಳ ವರ್ಷಗಳಿಂದ ಈಗ KC ಜನರಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಕೀಲು ಜೋಡಣೆ, ನೀ ಜಾಯಿಂಟ್ ಪೇನ್, ಜಾಯಿಂಟ್ ಏನು ಹೇಳ್ತೀವಿ ಅದಕ್ಕೆ, ನೀ ಜಾಯಿಂಟ್ ಪೇನ್. ಅದು ನೀವು ಅದು ಕೃತಕವಾಗಿ ಅದನ್ನ ಸೇರಿಸೋದಾ, ಹೇಗೆ ಅದು? ಹೌದು. ನೀ ಜಾಯಿಂಟ್ ಪೇನ್ ಬಂದ ತಕ್ಷಣ ಏನು ಕೃತಕವಾಗಿ ಸೇರಿಸಲ್ಲ. ನೀ ಜಾಯಿಂಟ್ ಆರ್ಥರೈಟಿಸ್ ಅಂತ ಇರ್ತದೆ. ಓಕೆ. ಸೊ ಅದರಲ್ಲಿ ಸಂಧಿವಾತ ಕನ್ನಡದಲ್ಲಿ ಹೇಳ್ಬೇಕಂತ ಇದ್ರೆ ಅದರಲ್ಲಿ ಗ್ರೇಡ್ 1 ಟು ಸಿವಿಯರ್ ಆರ್ಥರೈಟಿಸ್ ಅಂದ್ರೆ ಗ್ರೇಡ್ 1, 2, 3, 4ಗೆ ಅಂತ ಹೋಗುತ್ತೆ. ಗ್ರೇಡ್ 1, 2, 3ದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಬರುವಂತ ಎಲ್ಲ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಫಿಸಿಯೋಥೆರಪಿ, ರೆಗ್ಯುಲರ್ ಎಕ್ಸಸೈಸ್ಗಳು ಅಥವಾ ಸ್ಮಾಲ್ ಡೋಸಸಲ್ಲಿ ಕೆಲವೊಂದು ಮಾತ್ರೆಗಳು ಕೊಟ್ಟು ನಾವು ಅವರನ್ನು ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಬಟ್ ಗ್ರೇಡ್ 4 ಅಂದರೆ ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್ ಆಫ್ ನೀ ಜಾಯಿಂಟ್ ಅಂತ ಹೇಳ್ತೀವಿ. ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಮೂಮೆಂಟು ನೋವು ಬರ್ತದೆ. ಅವರು ತಮ್ಮ ಯಾವುದೇ ರೋಗಿ ಸಿವಿಯರ್ ಆರ್ಥರೈಟಿಸ್ ಆದಾಗ ದೈನಂದಿನ ಕೆಲಸಗಳು ಮಾಡೋದಕ್ಕೂ ಅವರಿಗೆ ಕಷ್ಟ ಆಗ್ತದೆ. ನಡೆಯೋಕ್ಕೆ, ಕೂತ್ಕೊಳ್ಳೋದಕ್ಕೆ, ಅಥವಾ ಅವರು ವಾಶ್ರೂಮ್ ಹೋಗೋ ಆ್ಯಕ್ಟಿವಿಟೀಸ್ಗಳಾಗಲಿ ಅಥವಾ ಅವರು ಡ್ರೈವಿಂಗಲ್ಲಿ ಹೋಗೋದಕ್ಕಾಗಲಿ ಆ ಥರ ಕೆಲಸಗಳು ಮಾಡೋದಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಸೊ ಅವರು ಕಂಟಿನ್ಯೂಸ್ ನೋವು ಅನುಭವಿಸ್ತಾ ಇರ್ತಾರೆ. ಮಲಗಿದಲ್ಲೂ ನೋವಿರುತ್ತೆ ಅಥವಾ ಅವ್ರ ಕೆಲಸದಲ್ಲೂ ನೋವಿರುತ್ತೆ. ಸೊ ಆವಾಗ ಅವರಿಗೆ ನೋವು ತಾಳದೇ ಇದ್ದ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದಾಗ ಅವರನ್ನು ಕೆಲವೊಂದು ಚಿಕಿತ್ಸೆ ಇನ್ವೆಸ್ಟಿಗೇಷನ್ಸ್ಗೆ ಒಳಪಡಿಸಿ ಎಕ್ಸ್ರೇ ಆಗಲಿ ಅಥವಾ ರಕ್ತ ಪರೀಕ್ಷೆಗಳು ಅವೆಲ್ಲ ಚೆಕ್ ಮಾಡಿಸ್ಬಿಟ್ಟು ಎಕ್ಸ್ರೇದಲ್ಲಿ ತುಂಬ ಜಾಯಿಂಟ್ ಡ್ಯಾಮೇಜ್ ಆಗಿದ್ದ ಪಕ್ಷದಲ್ಲಿ ಅವರನ್ನು ತಿಳಿಸಿ ಆವಾಗ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಆಪರೇಷನ್ ಮಾಡ್ತೀವಿ. ಸೊ ಅಲ್ಲಿಗೆ ಇದು ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್. ಹೌದು, ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಟೋಟಲ್ ಅಂದರೆ ಕಂಪ್ಲೀಟ್ ಜಾಯಿಂಟ್ ಅಂದರೆ ಅಪ್ಪರ್ ಪಾರ್ಟ್ ಅಂದರೆ ತೊಡೆ ಮೂಳೆ ಮತ್ತು ಕೆಳಗಡೆದು ಕಾಲು ಮೂಳೆ ಎರಡನ್ನ ಕಟ್ ಮಾಡಿ ಮಧ್ಯದಲ್ಲಿರುವ ಮಂಡಿಗೆ ಆ ಥರ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈಗ ಖಾಸಗಿ ಹಾಸ್ಪಿಟಲ್, ಹೈಟೆಕ್ ಹಾಸ್ಪಿಟಲ್ಗಳು ಇಂಥದ್ರಲ್ಲಿ ಬಂದು ಈಗ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಥರದ ಒಂದು ಸೌಲಭ್ಯ ಇದೆಯಾ ಅನ್ನೋದೇ ಬಹಳ ಜನಗಳಿಗೆ ಗೊತ್ತಿಲ್ಲ ಅನ್ನೋದು. ಹೌದು, ಈಗ ನಮ್ಮಲ್ಲಿ ಕೂಡ ಈಗ ABARK ಯೋಜನೆ ಕರ್ನಾಟಕ ಸರ್ಕಾರದಿಂದ ಬಂದಾಗಿನಿಂದ ನಮ್ಮಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದೇ ಥರ ರೋಗಿಗಳು ಕೂಡ ಬರ್ತಾ ಇದ್ದಾರೆ. ಮುಂಚೆ ಬರ್ತಾ ಇರಲಿಲ್ಲ. 3-4 ವರ್ಷ ಹಿಂದೆ ಈ ಆಪ್ರೇಷನ್ಗಳು ನಮ್ಮಲ್ಲಿ ಅಷ್ಟೊಂದು ಆಗ್ತಾ ಇರಲಿಲ್ಲ. ಸೊ ನಾವು ಈ ಸರ್ಜರಿಗಳು ಶುರು ಮಾಡೋದಾಗ್ಲಿಂದ ಪೇಷಂಟ್ಗಳು ಸುಮಾರು ಜನ ಬರ್ತಾರೆ. ಆಮೇಲೆ ನಮ್ಮಲ್ಲೂ ಎಲ್ಲ ಸೌಲಭ್ಯ ಇದೆ. ಆಮೇಲೆ ಸರ್ಕಾರ ವತಿಯಿಂದನೂ ಅದಕ್ಕೆ ತುಂಬ ಪ್ರೋತ್ಸಾಹ ಸಿಗ್ತಾ ಇರ್ತದೆ ನಮಗೆ. ಯಾವ ರೀತಿಯ ಪ್ರೋತ್ಸಾಹ ಸಿಗುತ್ತೆ? ಇವಾಗ ಇಂಪ್ಲಾಂಟ್ಸ್ಗಳು ಮೇನ್ಲಿ ಇದರಲ್ಲಿ ಬರುತ್ತೆ. ನಮಗೆ ಕಾಸ್ಟ್ ಪ್ರಾಬ್ಲಮ್ ಬರ್ತದೆ. ಅಂದರೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾಗಿರುವ ಇನ್ಸ್ಟ್ರುಮೆಂಟೇಷನ್ ಮತ್ತು ಇಂಪ್ಲಾಂಟ್ಸ್ಗಳು, ಆ ಇಂಪ್ಲಾಂಟ್ಸ್ಗಳು ಸರಬರಾಜು ಆಗಬೇಕಾಗಿರುತ್ತದೆ. ಅದು ನಮ್ಮ ಹತ್ರ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇವಾಗ ಸರ್ಕಾರದವರು, ABARK ಯೋಜನೆಯಲ್ಲಿ ಒಂದು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ 1 ಲಕ್ಷ ರೂಪಾಯಿ ನಮಗೆ ಕೊಡ್ತಾ ಇರ್ತಾರೆ. ಆಮೇಲೆ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ 65,000 ರೂಪಾಯಿ ದರ ನಿಗದಿ ಮಾಡಿ ಆ ದುಡ್ಡು ನಮ್ಮ ಆಸ್ಪತ್ರೆಗೆ ಕೊಡ್ತಾರೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ವೈದ್ಯಕೀಯ ಅಧೀಕ್ಷಕರು ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಬರುವಂಥ ರೋಗಿಗಳಿಗೆ ಅದನ್ನು ಫ್ರೀ ಆಗಿ ಇಂಪ್ಲಾಂಟ್ಸ್ಗಳು ಇವರೇ ತರಿಸ್ಕೊಂಡು ಅವರಿಗೆ ಆಪರೇಷನ್ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಕೇಳಿದ ಮಟ್ಟಿಗೆ ಬಹಳಷ್ಟು ಜನ ಈ ಥರ ಇದೊಂದು ಬಹಳ ಕಾಂಪ್ಲಿಕೇಟೆಡ್ ಶಸ್ತ್ರಚಿಕಿತ್ಸೆ, ಹಾಗಾಗಿ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಒಳ್ಳೆಯ ಒಂದು ಇದು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲೇ. ಬಟ್ ಅಲ್ಲಿ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಬಹಳ ಅದರ ಇದು ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ? ಆ್ಯಕ್ಚುಲಿ 4-5 ಲಕ್ಷ ಕಾಸ್ಟ್ ಎಫೆಕ್ಟಿವ್ ಅಂತ ಬಂದಾಗ ಈಗ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಒಂದು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ 3.5 to 5.5 ಲ್ಯಾಕ್ಸ್ ಆಗುತ್ತೆ. ಅದು ಪ್ರೈಮರಿ ರಿಪ್ಲೇಸ್ಮೆಂಟ್ಗೆ. ಅದೇ ರಿವಿಷನ್ ಏನಾದ್ರು ಬಂದರೆ ಮೋರ್ ದೆನ್ 10 lakhs to 12 lakhs ಆಗುತ್ತೆ.
ಅದೇ ಥರ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಖಾಸಗಿ ಆಸ್ಪತ್ರೆಯಲ್ಲಿ ಯಾವುದೇ ಸ್ಮಾಲ್ ನರ್ಸಿಂಗ್ ಹೋಮ್ ಹಿಡ್ಕೊಂಡ್ರು ಕೂಡ 2 ಲಕ್ಷದಿಂದ ಅದನ್ನು 3-4 ಲಕ್ಷದವರೆಗೆ ಚಾರ್ಜ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ಆ ಥರ ಯಾವುದು ಚಾರ್ಜಸ್ ಇರಲ್ಲ. ಬಟ್ ಏನು ಇರುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಈ ನಾವು ಸರ್ಜನ್ಸ್ ಅವೈಲೇಬಿಲಿಟಿ ಮೇನು. ಈಗ ಕೆಲವೊಂದು ಆಸ್ಪತ್ರೆಗಳು ಈಗ ಸರ್ಜನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮುಂಚೆ ಥರ ಅಲ್ಲ. ಇವಾಗೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅವರನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಮತ್ತು ಪೇಷಂಟ್ಸ್ಗೆ ಅನುವು ಮಾಡ್ಕೊಳ್ಳೋಂಥ ಇಂಪ್ಲಾಂಟ್ಸ್ಗಳು ಕೊಡ್ತಾ ಇದ್ದಾರೆ. ಇವೆಲ್ಲ ಆಮೇಲೆ ನಮ್ಮಲ್ಲಿ ಆಪರೇಷನ್ ಥಿಯೇಟರ್ ತುಂಬ ಚೆನ್ನಾಗಿರೋದು KC ಜನರಲ್ ಆಸ್ಪತ್ರೆಯಲ್ಲಿ ಅದೊಂದು ಮಾತು ಬಹಳ ನಾನು ಇಂಪಾರ್ಟೆಂಟ್. ಅದೊಂದು ಮಾತು ನಾನು ಕೇಳಿದ್ದೇನೆ, ಈ ಆಪರೇಷನ್ ಮಾಡಬೇಕಾದ್ರೆ ಹೈಜೀನ್ ಬಹಳ ಮೇಂಟೈನ್ ಮಾಡಬೇಕು, ಹೌದು. ಇನ್ಫೆಕ್ಷನ್ಸ್ ಆಗಬಾರ್ದು. ಆ ರೀತಿಯ ಸೌಲಭ್ಯ ನಿಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ನಮ್ಮಲ್ಲಿ ಕಂಪ್ಲೀಟ್ ಮಾಡ್ಯುಲರ್ OT ಅಂತ ಬೇಕು. ಅದಕ್ಕೆ ಜನರಲಿ ಮಾಡ್ಯುಲರ್ OT ಇದ್ದಾಗಲೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಂತ ಸರ್ಕಾರದ ರೂಲು ಇದೆ. ಸೊ ಆ ಥರ ನಮಗೆ KC ಜನರಲ್ ಆಸ್ಪತ್ರೆಯಲ್ಲಿ ಅದೇ ಥರ OT ಇದೆ, ಮಾಡ್ಯುಲರ್ OTನೇ ಇರೋದು. ಏನದು ಮಾಡ್ಯುಲರ್ OT ಅಂತ? ಮಾಡ್ಯುಲರ್ OT ಅಂದರೆ ಅದರಲ್ಲಿ ಪ್ರತಿಯೊಂದು ಯಾವುದೇ ಇನ್ಫೆಕ್ಷನ್ ಆಗೋಕ್ಕೆ ಯಾವುದೇ ಥರ ಚಾನ್ಸ್ ಇರಲ್ಲ. ಸೊ ಅಲ್ಲಿ ಆ ಥರ ವ್ಯವಸ್ಥೆ ಇರೋದು, ಅದಕ್ಕೆ ಒಂದು ಸಿಸ್ಟಮ್ ಇದೆ. ಸೊ ಆ ಮಾಡ್ಯುಲರ್ OT ವ್ಯವಸ್ಥೆ ನಮ್ಮಲ್ಲಿ ಸುಸಜ್ಜಿತವಾಗಿದೆ. ಸೊ ಹಂಗಾಗಿ ಅದರಿಂದ ಯಾವ ಇನ್ಫೆಕ್ಷನ್ ಆಗಲ್ಲ. ನಾವು ಮಾಡಿರೋ ವೀಕ್ಷಕರಿಗೆ ಹೇಳ್ಬೇಕು, ಆ ತರದ ಯಾವ ಭಯನೂ ಬೇಡ ಅಂತ ಹೇಳಿ. ನಾವು ಮಾಡಿರೋ ಇಷ್ಟು ಆಪರೇಷನ್ಗಳಲ್ಲಿ ಯಾರಿಗೂ ಇನ್ಫೆಕ್ಷನ್ ಆಗಿಲ್ಲ. ಮತ್ತೆ 99% ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಈ ಒಂದು ಮಾತು ಕೇಳಿದ್ದೀನಿ, ಯಾಕಂದ್ರೆ ಈ ತರ ನೀ ಜಾಯಿಂಟ್ ಆಪರೇಷನ್ ಮಾಡಿದಾಗ ಹೆಚ್ಚು ಸಕ್ಸಸ್ ರೇಟ್ ಇರಲ್ಲ, ತುಂಬಾ ಜನ ಆದ್ಮೇಲೂ ಶಸ್ತ್ರಚಿಕಿತ್ಸೆ ಆದ್ಮೇಲೂ ಕೂಡ ಕುಂತ್ಕೊಂಡು ನಡೀತಾರೆ ಅನ್ನುವಂಥ ಮಾತು, ಅದೆಷ್ಟು ಸರಿ ಅದು? ಎಲ್ಲ ಇದು ಏನು ಅಂತ ಅಂದ್ರೆ, ಇವರು ಸಮಯದಲ್ಲಿ ಬರಬೇಕು ರೋಗಿಗಳು. ತುಂಬಾ ಈಗ ಸಿವಿಯರ್ ಆರ್ಥರೈಟಿಸ್ ಬಿಟ್ಟು ಅದನ್ನ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದ್ರೆ ಡಿಫಾರ್ಮಿಟಿ ಅಂತ ಆಗತ್ತೆ. ಅಂದ್ರೆ ಕಾಲು ಸ್ಟ್ರೇಟ್ ಇರೋದು ಅದು ಸೊಟ್ಟ ಆಗತ್ತೆ. ದಟ್ ಇಸ್ ಕಾಲ್ಡ್ ಆಸ್ ನಮಗೆ ವ್ಯಾರಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ವ್ಯಾರಸ್ ಡಿಫಾರ್ಮಿಟಿ ಅದು ಸಿವಿಯರ್ ಆದಾಗ ಅದನ್ನ ಕರೆಕ್ಷನ್ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ, ಸ್ಟ್ರೇಟ್ ಮಾಡಿಕೊಡ್ತೀವಿ. ಆದ್ರೆ ಆಮೇಲೆ ಅದು ಆದ್ಮೇಲೆ ಕೆಲವೊಬ್ರು ಫಿಸಿಯೋಥೆರಪಿ ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ. ಆ ಫಿಸಿಯೋಥೆರಪಿ ಕೆಲವೊಬ್ರು ನಾವು ಹೇಳಿರೋ ಮಟ್ಟದಲ್ಲಿ ಮಾಡಿರೋದಿಲ್ಲ. ಅವ್ರಿಗೆ ಏನಾಗುತ್ತೆ, ಕೆಲವೊಬ್ಬರಿಗೆ ರೆಸಿಡ್ಯೂಯಲ್ ಪೇನು ಅಥವಾ ಸ್ಟಿಫ್ನೆಸ್ ಉಳ್ಕೊಳ್ಳುತ್ತೆ. ಅಂದರೆ ಆ ಮೂಮೆಂಟು ಮುಂಚೆ ನ್ಯಾಚುರಲ್ ಬರೋ ಥರ ಮೂಮೆಂಟ್ ಕೆಲವೊಬ್ಬರಲ್ಲಿ ತುಂಬ ಕಮ್ಮಿ. ಅದು ಯಾಕೆ ಅಂತಂದರೆ ಅವರು ಫಿಸಿಯೋಥೆರಪಿ ರೆಗ್ಯುಲರ್ ಆಗಿ ಕರೆಕ್ಟಾಗಿ ಫಾಲೋ ಮಾಡದೇ ಇರೋದ್ರಿಂದ ಅವರಲ್ಲಿ ಉಳ್ಕೊಳ್ಳುತ್ತೆ. ಅವರು ಈ ಥರ ಕೆಲವೊಂದು ಮಾತುಗಳು ಹೇಳೋದಕ್ಕೆ ಸಾಧ್ಯತೆ ಇರ್ತದೆ. ಇದು ಮಂಡಿ ಬಿಟ್ಟರೆ ನೆಕ್ಸ್ಟ್ ಇನ್ನು ಯಾವ ಆಪರೇಷನ್ಸ್ ಮಾಡ್ತೀವಿ ನಾವು? ನಾನು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನೂ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಿಪ್ ಜಾಯಿಂಟ್, ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇವಾಗ ಇತ್ತಿತ್ತಲಾಗಿ ತುಂಬಾ ಸ್ವಲ್ಪ ಜಾಸ್ತಿ ಯುವ ಜನರಲ್ಲೂ ಕಾಣಿಸ್ತಾ ಇರ್ತದೆ. ಅದಕ್ಕೆ ಕಾರಣ ಸುಮಾರು ಇರೋದೇ. ಕೆಲವೊಬ್ರು ಈ ಸ್ಟಿರಾಯ್ಡ್ ಮಾತ್ರೆಗಳು ತಗೋತಾರೆ ಯಾವುದೋ ಬೇರೆ ಕಾಯಿಲೆಗಳಿಗೆ ಅವ್ರ ಬಾಡಿಯಲ್ಲಿ. ಅದು ಫಾರ್ ಕ್ರಾನಿಕ್ ಯೂಸ್, ಅಂದರೆ ಸುಮಾರು ದಿವಸ ಅದು ಸ್ಟಿರಾಯ್ಡ್ಸ್ ಕೊಟ್ಟರೆ ಈ ತೊಡೆ ಮೂಳೆಯ ಫೀಮರ್ ಅಂತ ಹೇಳ್ತೀವಿ, ಆ ಮೂಳೆಗೆ, ಆ ಫೀಮರ್ದು ಹೆಡ್ಡಲ್ಲಿ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಆ ರಕ್ತ ಚಲಾವಣೆನೇ ಕಟ್ ಆಗೋಗುತ್ತೆ ಸ್ಟಿರಾಯ್ಡಿಂದ, ಸರಬರಾಜು ನಿಂತು ಹೋಗುತ್ತೆ. ಆವಾಗ ಹೆಡ್ ಆಫ್ ದ ಫೀಮರ್ ಏನಾಗುತ್ತೆ, ಆವಾಗ ನೆಕ್ರೋಸಿಸ್ ಅಂದರೆ ಡೆತ್ ಆಫ್ ದ ಟಿಶ್ಯೂ. ಸೊ ಆ ಭಾಗ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಆ ಸೈಜ್ ಸರ್ಕ್ಯುಲರ್ ಇರೋದು ಫ್ಲಾಟ್ ಆಗ್ತಾ ಹೋಗುತ್ತೆ. ಅದರಿಂದ ಮತ್ತೆ ಹಿಪ್ ಜಾಯಿಂಟ್ ಆರ್ಥರೈಟಿಸ್ಗೆ ಹೋಗ್ಬಿಡುತ್ತೆ. ಆರ್ಥರೈಟಿಸ್ ಆದಾಗ ಈ ರೋಗಿ ಕುಂತ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ರೆಗ್ಯುಲರ್ ಅವ್ರ ಕೆಲಸ ಮಾಡೋದಕ್ಕಾಗಲ್ಲ. ಅವರು ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗಳು ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದು ಸ್ಪೆಷಲಿ ಯುವ ಜನತೆಯಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಅಂಥವ್ರಿಗೆ ನಾವು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಆವಾಗ ಕಂಪ್ಲೀಟಾಗಿ ಪೇನ್ ಫ್ರೀ ಇರ್ತಾರೆ. ಆಮೇಲೆ ಅವರು ತಮ್ಮ ದೈನಂದಿನ ಎಲ್ಲ ಕೆಲಸಗಳು ಮಾಡ್ಕೋಬೋದು. ಸೊ ಅದನ್ನು ಕ್ರಮೇಣವಾಗಿ ಅವರು ಪೋಸ್ಟ್ ಆಪರೇಟಿವ್ ಅಲ್ಲಿ ನಾವು ವೈದ್ಯರು ಹೇಳಿರುವ ಸಲಹೆಗಳನ್ನು ತಗೊಂಡು ಫಾಲೋ ಮಾಡಿದ್ರೆ ಅವರು ಪ್ರತಿಯೊಂದು ಅವರ ಕೆಲಸಗಳನ್ನು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ಬರೋದಕ್ಕೆ ಕಾರಣ ಏನು ಅಂತ, ಯಾಕೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಹಿಪ್ ಜಾಯಿಂಟ್ ಅಲ್ಲಿ ಆರ್ಥರೈಟಿಸ್ ಅದೇನೆ ಒಂದು ಕಾರಣ. ಈ ಒಂದು ಏನೋ ನಾವು ಸ್ಟಿರಾಯ್ಡ್ ಮಾತ್ರೆ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಆಲ್ಕೋಹಾಲ್ ಇಂಟೇಕ್ ಆಲ್ಸೋ ವಿಲ್ ಕಾಸ್ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್. ಕ್ರಾನಿಕ್ ಸ್ಮೋಕರ್ಸ್ ಅಲ್ಲಿ ಕಾಣಿಸುತ್ತೆ. ಆಮೇಲೆ ಕೆಲವೊಂದರಲ್ಲಿ ಇಡಿಯೋಪತಿಕ್ ಅಂತ ಹೇಳ್ತೀವಿ. 50% ಆಫ್ ದ ಕೇಸಸ್ ಆರ್ ಇಡಿಯೋಪತಿಕ್. ಅಂದ್ರೆ ಅಲ್ಲಿ ಅದಕ್ಕೆ ಕಾರಣ ಇಲ್ಲದೆ ಇರೋ ಕೇಸ್ಗಳು ಇರ್ತವೆ. ಕಾರಣ ಏನು ಗೊತ್ತಾಗಲ್ಲ, ಆ ತರ ಇಡಿಯೋಪತಿಕ್ ಕೇಸಸ್. ಆಮೇಲೆ ಕೆಲವೊಂದರಲ್ಲಿ ಫ್ರಾಕ್ಚರ್ ಆಗಿರ್ತವೆ, ಹಿಪ್ ಫ್ರಾಕ್ಚರ್ಸ್. ಅಂದ್ರೆ ಈಗ ನೆಕ್ ಆಫ್ ದ ಫೀಮರ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಆ ಫ್ರಾಕ್ಚರ್ ಆದಾಗ ಸುಮಾರು ಮೋರ್ ದೆನ್ 50% ಪೇಷಂಟ್ಸ್ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಹೋಗ್ತಾರೆ.
ಸೊ ಫ್ರಾಕ್ಚರ್ ಆಗಿರೋದ್ರಿಂದನೇ ಬ್ಲಡ್ ಸರ್ಕ್ಯುಲೇಷನ್ ಕಡಿತಾ ಆಗುತ್ತೆ. ಸೊ ಅದರಿಂದನೂ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಗುತ್ತೆ. ಬಹುಶಃ ಇದು ಈ ತರದ ಒಂದು ಕೇಸಸ್ ನಾವು ವಯಸ್ಸಾದವರಲ್ಲಿ ಹೆಚ್ಚು ಕಾಣ್ತೀವಲ್ಲ, ಇಲ್ಲೋ ಹಾಸಿಗೆಯಿಂದ ಹೇಳುವಾಗ ಬಿದ್ದುಬಿಟ್ರು, ಆಮೇಲೆ ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಆಯ್ತು. ಹೌದು, ಈ ಹಿಪ್ ಜಾಯಿಂಟ್ ಈ ನೆಕ್ ಆಫ್ ದ ಫೀಮರ್ ಫ್ರಾಕ್ಚರ್ಸ್ ಮೋಸ್ಟ್ಲಿ ಕಾಣಿಸ್ಕೊಳ್ಳೋದು ಮೋರ್ ದೆನ್ 60 ಏಜ್ ಇದ್ದಂತ ಜನರಲ್ಲಿ ಕಾಣಿಸ್ಕೊಳ್ತದೆ. ಸೊ ಅವರಲ್ಲಿ ಪ್ರೈಮರಿಲಿ ನಾವು ಫಿಕ್ಸೇಷನ್ ಅಂತ ಮಾಡ್ತೀವಿ. ಆ ಇರೋದನ್ನ ನ್ಯಾಚುರಲ್ ಬೋನ್ ಕೊಡೋದಕ್ಕೆ ಟ್ರೈ ಮಾಡಿ ಅದನ್ನ ಫ್ರಾಕ್ಚರ್ ಅನ್ನ ಫಿಕ್ಸ್ ಮಾಡ್ತೀವಿ ಇಂಪ್ಲಾಂಟ್ಸ್ ಯೂಸ್ ಮಾಡಿಬಿಟ್ಟು. ಅದು ಮೋರ್ ದೆನ್ 50% ಚೆನ್ನಾಗಿ ಆಗ್ತಾರೆ. ಬಟ್ ಕೆಲವೊಬ್ಬರಲ್ಲಿ ಆ ರಕ್ತದ ಚಲಾವಣೆ ಕಟ್ಟಾಗಿ ಅಥವಾ ಅವರು ಲೇಟಾಗಿ ನಮ್ಮ ಹತ್ರ ಫ್ರಾಕ್ಚರ್ ಆದಾಗ ಲೇಟಾಗಿ ಬಂದು ಚಿಕಿತ್ಸೆ ತಗೊಂಡಿದ್ದ ಸಂದರ್ಭದಲ್ಲಿ ಅವರು ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ಗೆ ಹೋಗ್ತಾರೆ. ಸೊ ಅವರನ್ನು ನಾವು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ. ಅದರ ಒಂದು ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಮ್ಮಲ್ಲಿ 1 ಲಕ್ಷ ರೂಪಾಯಿ ಆಗುತ್ತೆ. ಅದು ಗೌರ್ಮೆಂಟಲ್ಲೇ ಕೊಡ್ತಾರೆ. ಗೌರ್ಮೆಂಟ್ ಅಂದ್ರೆ ಪೇಷಂಟ್ ಏನು ಕೊಡೋದಿಲ್ಲ. ಸೊ ಗೌರ್ಮೆಂಟೇ ಅದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಸರ್ಕಾರನೇ ಕೊಡುತ್ತೆ. ಅಂದ್ರೆ ಇದು BPL ಕಾರ್ಡ್ ಹೋಲ್ಡರ್ಗೆ, ಇದು BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಇದು ಕಂಪ್ಲೀಟ್ ಫ್ರೀ. ಈ APL ಕಾರ್ಡ್ ಹೋಲ್ಡರ್ ಅಥವಾ BPL ಕಾರ್ಡ್ ಇರದೇ ಇರೋ ಜನರಿಗೆ ಅವರು 70% ಆಫ್ ದ ಕಾಸ್ಟ್ ಅವರೇ ತುಂಬಿಕೊಳ್ಬೇಕಾಗುತ್ತೆ. ಮಿಕ್ಕಿದ 30% ಕಾಸ್ಟ್ ಗೌರ್ಮೆಂಟ್ ತುಂಬುತ್ತೆ. ಅಂದ್ರೆ ಎಷ್ಟು ಬರುತ್ತೆ ಅದು? ಅದೇ ಅರೌಂಡ್ ಈಗ 1 ಲಕ್ಷ ಅಂತ ಬಂದಾಗ 70,000 ಬೇಕಾಗುತ್ತೆ. ಅದೇ ಈಗ ಖಾಸಗಿ ಆಸ್ಪತ್ರೆಗೆ ಹೋದಾಗ ಖಾಸಗಿ ಆಸ್ಪತ್ರೆಯಲ್ಲಿ ಹೋದಾಗ ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆನೆ 3.5 ಇಂದ 5.5 ಲಕ್ಷ ರೂಪಾಯಿ ಆಗುತ್ತೆ. ಅದು ಪ್ರೈಮರಿ ರಿಪ್ಲೇಸ್ಮೆಂಟ್. ಅಷ್ಟೊಂದು ಡಿಫ್ರೆನ್ಸ್ ಇದೆ. ಸೊ ನಮ್ಮ ಜನಗಳು ಇದನ್ನೆಲ್ಲ ಬಳಸ್ಕೋಬೇಕಾಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಅದೇ ನಮ್ಮ ಆಸ್ಪತ್ರೆಗೆ ನಾವು ಏನಂದ್ರೆ ನಮ್ಮಲ್ಲಿ ಈ ರೋಗಿಗಳು ಜಾಸ್ತಿ ಹೆಚ್ಚಿಗೆ ಬರೋದ್ರಿಂದ ಆಮೇಲೆ ನಮಗೂ ಈ ಅಡ್ವರ್ಟೈಸ್ ಮಾಡೋದಕ್ಕೆ ಕಷ್ಟ ನಾವು. ಸೊ ನಾವು ಬಂದು ನಮ್ಮ ಪೇಷಂಟ್ಗಳೇ ಇನ್ನೊಂದು ಪೇಷಂಟ್ಗೆ ಕಳಿಸ್ಬೇಕು, ಆ ತರ ವ್ಯವಸ್ಥೆ ಇದೆ. ಆಮೇಲೆ ಸರ್ಕಾರದಿಂದನೂ ಇವಾಗ ಪ್ರಮೋಟ್ ಮಾಡ್ತಾ ಇದ್ದಾರೆ. ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಒಂದು ಕಮಿಟಿ ಸ್ಟೇಟ್ ಲೆವೆಲ್ ಅಲ್ಲೇ ಕಮಿಟಿ ಮಾಡಿದ್ದಾರೆ. ಆದಷ್ಟು ಖಾಸಗಿಗೆ ಹೋಗದೆ ಇರೋ ತರ BPL ಕಾರ್ಡ್ ಇರೋರಿಗೆ ಅಥವಾ ಬೇರೆಯವ್ರಿಗೆಲ್ಲ ಈ ಖಾಸಗಿ ಆಸ್ಪತ್ರೆಗೆ ಹೋಗದೆ ಇರೋ ತರ ಅವರು ಒಂದು ಕಮಿಟಿ ಮಾಡಿ ಅಲ್ಲಿ ಸ್ಕ್ರೂಟಿನಿ ಮಾಡಿ ಯಾರಿಗೆ ಆಪರೇಷನ್ ಬೇಕು ಬೇಡ ಅನ್ನೋದು ಒಂದು ಕಮಿಟಿ ತೀರ್ಮಾನ ಮಾಡಿ ಅವರು ಈ ಸರ್ಕಾರದಿಂದ ಈ ತರ ಕ್ರಮಗಳು ಮಾಡ್ತಾ ಇದ್ದಾರೆ ಇವಾಗೆಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಪಾಪ ಬಡವರು ಕೂಡ ಸಾಲ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಬಂದು ಆಮೇಲೆ ಸಾಲದ ಹೊರೆ ಹೊತ್ಕೊಂಡು ಅವ್ರ ಬದುಕಿ ಒಂಥರ ಇದಾಗ್ಬಿಟ್ಟಿರುತ್ತೆ ಅಲ್ವಾ? ಅಲ್ಲ, ಇಂಥವ್ರು ಈಗ ಅವ್ರಿಗೆ ತುಂಬಾ ಕಷ್ಟ ಇರೋರು ಅಥವಾ ಈ ಮಧ್ಯಮ ವರ್ಗದವರು ಆಗಲಿ ನಮ್ಮ ಆಸ್ಪತ್ರೆಯನ್ನ ಅವರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ಬೋದು. ಯಾಕೆಂದ್ರೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಪೇಷಂಟ್ ಬಂದ್ರೆ ಅವ್ರಿಗೆ ಅಂದ್ರೆ ನಾವು ಒಂದೇ ಆಪರೇಷನ್ ಥಿಯೇಟರ್ ಇರೋದ್ರಿಂದ ನಾವು ಇದು ಎಮರ್ಜೆನ್ಸಿ ಆಪರೇಷನ್ ಅಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಸ್ ಎಲೆಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆ ನಾವು ವೇಟ್ ಮಾಡಿ ಮಾಡ್ಕೋಬಹುದು. ಅಂದ್ರೆ ನಮ್ಮಲ್ಲಿ ಒಂದಾದ್ಮೇಲೆ ಒಂದು ಅವರಿಗೆ ಕ್ಯೂ ಅಲ್ಲಿ ಟೈಮ್ ಡೇಟ್ ಕೊಡ್ತೀವಿ. ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಥವಾ ಅವರು BP, ಶುಗರ್ ಅಥವಾ ಏನಾದ್ರು ಥೈರಾಯ್ಡ್ ಇಶ್ಯೂ ಅಥವಾ ಹಾರ್ಟ್ ಕಾಯಿಲೆಗಳು ಏನಾದ್ರು ಇದ್ರೆ ಅದನ್ನು ಪ್ರಥಮವಾಗಿ ಚಿಕಿತ್ಸೆ ಕೊಟ್ಟು, ಅಥವಾ ರಕ್ತ ಏನಾದರೂ ಕಡಿಮೆ ಇದ್ದಲ್ಲಿ ಅದು ರಕ್ತವನ್ನು ಸೇರಿಸಿ ಇವೆಲ್ಲ ನಾವು ಕರೆಕ್ಷನ್ ಮಾಡಿ ನಾವು ಅವರನ್ನು ರೆಡಿ ಮಾಡ್ತೀವಿ. ಒಂದ್ಸಲ ಪೇಷಂಟ್ ಫಿಟ್ ಆದಮೇಲೆ ಅವರಿಗೆ ಒಂದು ಡೇಟ್ ಕೊಟ್ಟು ಯಾರು ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಅಂದರೆ ಯಾರು ಪ್ರಥಮವಾಗಿ ಬರ್ತಾರೆ ಅವರನ್ನು ಮಾಡಿ ನೆಕ್ಸ್ಟ್ ಇದೇ ಥರ ಕ್ರಮೇಣವಾಗಿ ಕ್ಯೂ ಅಲ್ಲಿ ಮಾಡ್ತಾ ಇರ್ತೀವಿ. ಈವರೆಗೆ ಒಂದು ಎಷ್ಟು ಈ ಥರದ ಹಿಪ್ ಜಾಯಿಂಟ್ ಆಪರೇಷನ್ಸ್ ಮಾಡಿದ್ದೀವಿ? ನಾನು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೇರಿ ಒಂದು ಮೋರ್ ದೆನ್ 100-200 ಮಾಡಿದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ಮಾಡಿರ್ತೀವಿ. ಆಮೇಲೆ ಹೆಮಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಈ ಫ್ರಾಕ್ಚರ್ ಆಫ್ ದ ನೆಕ್ ಅಲ್ಲಿ ಆಫ್ ದ ಫೀಮರ್ ಆದಾಗ ಅದರಲ್ಲಿ ನಾವು ಅರ್ಧ ರಿಪ್ಲೇಸ್ಮೆಂಟ್ ಅಂದ್ರೆ ಎಸ್ಟಾಬ್ಯುಲಮ್ ಪಾರ್ಟ್ ಅಂದ್ರೆ ಹಿಪ್ ಪಾರ್ಟ್ ರಿಪ್ಲೇಸ್ ಮಾಡಲ್ಲ, ಕೆಳಗಡೆ ಫೀಮೇರ್ ಪಾರ್ಟ್ ರಿಪ್ಲೇಸ್ ಮಾಡ್ತೀವಿ. ಅದೆಲ್ಲ ಮೋರ್ ದೆನ್ 1,000 ಮೇಲೆ ಮಾಡಿರ್ತೀವಿ ಸರ್ಜರಿ. ಅದು ಏನಕ್ಕೆ ಬರುತ್ತೆ? ಯಾವ ಕಾರಣ? ಅದು ಬಿಕಾಸ್ ಅವ್ರು ಫ್ರಾಕ್ಚರ್ ಆಗಿರ್ತಾರೆ, ಬಿದ್ದುಬಿಟ್ಟು ಆ ಮೂಳೆ ಮುರಿದಿರುತ್ತೆ. ಅದರಲ್ಲಿ ಏನಾಗುತ್ತೆ, ನಾವು ಅದನ್ನ ರಿಪ್ಲೇಸ್ ಮಾಡಲೇಬೇಕಾಗುತ್ತೆ. ಇವಾಗ 65-70 ವರ್ಷ ಆಗಿರ್ತದೆ, ಅವರಲ್ಲಿ ನಾವು ಅದನ್ನ ರೀಪ್ಲೇಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಆವಾಗ ನಾವು ಎಸ್ಟಾಬ್ಯುಲಮ್ ರಿಪ್ಲೇಸ್ ಮಾಡಲ್ಲ, ಅರ್ಧ ಪಾರ್ಟ್ ಆಫ್ ದ ಹಿಪ್ ವಿಲ್ ಬಿ ರಿಪ್ಲೇಸ್ಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಹಿಪ್ ಜಾಯಿಂಟ್, ಹೆಮಿ ಜಾಯಿಂಟ್ ರಿಪ್ಲೇಸ್ಮೆಂಟ್. ಈಗ ಎಷ್ಟೋ ಸಲ ಸುಮಾರು 80 ವರ್ಷ ಆಗಿರುತ್ತೆ, 85 ವರ್ಷ ಆಗಿರುತ್ತೆ, ಹಾಸಿಗೆ ಇವಾಗ ಬಿದ್ದು ಹೋಗ್ತಾರೆ ಪಾಪ. ಸೊ ಅಂತ ಟೈಮಲ್ಲಿ ಇವ್ರಿಗೆ ಏಜ್ ಜಾಸ್ತಿ ಆಗಿದೆ, ಆಪರೇಷನ್ ಬೇಡ ಅಂತ ಹೇಳ್ತಾರಲ್ಲ, ಅದು ಯಾಕೆ? ಇಲ್ಲ, ಅದಕ್ಕೆ ಆಪರೇಷನ್ ಬೇಕೇ ಬೇಕು, ಎಸ್ಪೆಷಲಿ ಆ ಏಜ್ ಅಲ್ಲಿ. ಯಾಕೆಂದ್ರೆ ಅವರು ಆಪರೇಷನ್ ಮಾಡಲಿಲ್ಲ ಅಂತಂದ್ರೆ ಅವರು ಬೆಡ್ ರಿಡನ್ ಆಗ್ಬಿಡ್ತಾರೆ. ಬೆಡ್ ರಿಡನ್ ಆದಾಗ ಅವರು ರೊಟೀನ್ ಕೆಲಸನೂ ಮಾಡೋದಕ್ಕಾಗಲ್ಲ, ವಾಶ್ರೂಮ್ ಆಕ್ಟಿವಿಟೀಸು, ಅವರು ಡಿಪೆಂಡೆಂಟ್ ಆಗಿಬಿಡ್ತಾರೆ. ಆಮೇಲೆ ಅದರಿಂದ ಸುಮಾರು ಕಾಂಪ್ಲಿಕೇಶನ್ಸ್ ಬರ್ತವೆ.
ಅಂದರೆ ರಕ್ತ ಚಲಾವಣೆ ಆಗದೇ ಇರೋದ್ರಿಂದ ಬಾಡಿಯಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಶುರು ಆಗ್ತದೆ. ಅಥವಾ ಅದಕ್ಕೆಲ್ಲ ನಾವು DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ. ಯಾಕೆಂದರೆ ಅವ್ರು ಒಂದೇ ಕಡೆ ಮಲಗಿ ಅವರು ಮೂವ್ಮೆಂಟ್ ಇಲ್ಲದೆ ಇದ್ದಾಗ ಬಾಡಿಯಲ್ಲಿ ಬ್ಲಡ್ ಸ್ಟ್ಯಾಸಿಸ್ ಆಗಿಬಿಟ್ಟು ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಅದರಿಂದ ಕಾಂಪ್ಲಿಕೇಶನ್ ಏನು ಅಂತಂದರೆ, ಆ ಬ್ಲಡ್ ಕ್ಲಾಟು ನಮ್ಮ ಹಾರ್ಟಲ್ಲಿ ಬಂದು ಲಂಗ್ಸಲ್ಲಿ ಬಂದಾಗ ಪಲ್ಮರಿ ಎಂಬಾಲಿಸಮ್ ಅಂತ ಆಗುತ್ತೆ. ಅದರಿಂದ ಸಡನ್ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ. ಅದು ಒಂದು. ಎರಡನೇದು, ಅವರು ಕ್ರಾನಿಕ್ ಇಲ್ನೆಸ್ ಅಂದರೆ ಕ್ರಾನಿಕ್ ಮನೆಯಲ್ಲೇ ಮಲಗಿದ್ರೋದ್ರಿಂದ ಬೆಡ್ ಸೋರ್ಸ್ ಎಲ್ಲ ಆಗೋಗುತ್ತೆ, ಬಾಡಿಲೆಲ್ಲ ಬೆಡ್ ಸೋರ್ಸ್ ಆಗುತ್ತೆ. ಅವೆಲ್ಲ 1ರಿಂದ ಗ್ರೇಡ್ 1, 2, 3, 4 ಹೋದಾಗ ಮತ್ತೆ ತಿರ್ಗಾ ಅದೇ ದೊಡ್ಡ ರೋಗ ಆಗುತ್ತೆ. ಸೊ ಇರೋ ಫ್ರ್ಯಾಕ್ಚರನ್ನು ರೆಡಿ ಮಾಡ್ಕೊಳ್ಳೋದೇ ಭಾಳ ಸಿಂಪಲ್ ಮತ್ತು ಈಸಿ. ಇವಾಗೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈ ಆಪ್ರೇಷನ್ ಮಾಡ್ತಾರೆ. ನಮ್ಮ ಹಾಸ್ಪಿಟಲಲ್ಲಂತೂ ನಾವು ಎಲ್ಲ ಆಪ್ರೇಷನ್ಗಳು ಮಾಡಿಕೊಡ್ತೀವಿ. ನಿಮ್ಮಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳಾಗಲಿ ಅಥವಾ ಸರ್ಜನ್ಗಳಾಗಲಿ ಅಥವಾ ಸಫಿಷಿಯಂಟ್ ಎಲ್ಲ ಸಫಿಷಿಯಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇರೋರು ಸರ್ಜರಿಗಳೆಲ್ಲ ಮಾಡಿಕೊಡ್ತೀವಿ. ಸಫಿಷಿಯಂಟ್ಗಿಂತ ನಾವು ಇರೋರೇ ಎಲ್ಲಾನು ಕೆಲಸಗಳು ಮಾಡ್ತೀವಿ. ನೀವು ಬಹಳ ಇನ್ನೂ ಯಂಗಿದ್ದೀರಿ, ಪ್ರಾಬ್ಲಿ ನೋಡಿದಾಗ 40-42 ವರ್ಷ ಇರ್ಬೋದು ಅಂತ ಕಾಣುತ್ತೆ. ಈ ಒಂದು ಕಾಂಪ್ಲಿಕೇಟೆಡ್ ಮಂಡಿದು ಇದೆಯಲ್ಲ, ನೀ ಜಾಯಿಂಟ್ ರೀಪ್ಲೇಸ್ಮೆಂಟ್ಸು, ಇದನ್ನ ಮಾಡೋಕ್ಕೆ ಇದನ್ನ ಸ್ಪೆಷಲ್ ಟ್ರೈನಿಂಗ್ ಅನ್ನ ತಗೊಂಡಿದ್ದೀರಾ ತಾವು? ಹೌದು, ನಾನು ನನ್ನ ಸ್ನಾತಕೋತ್ತರ ಪದವಿ ನಾನು MS ರಾಮಯ್ಯ ಮೆಡಿಕಲ್ ಕಾಲೇಜಿಂದ ಮಾಡಿದ್ದೀನಿ. ಅಲ್ಲಿ ಏನು ಅಂದರೆ, ಅದು ತುಂಬ ಚೆನ್ನಾಗಿರೋ ಆಸ್ಪತ್ರೆ ಇರೋದ್ರಿಂದ ಅಲ್ಲಿ ನಮಗೆ ನಮ್ಮ ತರಬೇತಿ ತುಂಬ ಚೆನ್ನಾಗಿ ಆಗಿರೋದು. ಅಲ್ಲಿ ರೊಟೀನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಎಲ್ಲ ಅಂದರೆ ಅಲ್ಲಿ ದಿನ ರೆಗ್ಯುಲರ್ ಸರ್ಜರಿಗಳು ಆಗ್ತಾ ಇರ್ತದೆ. ಸೊ ನಾವು ಸುಮಾರು ಎಕ್ಸ್ಪೋಜರ್ ಆಗಿ ಅಲ್ಲಿಂದ ಬಂದು ಇಲ್ಲಿ ಕೂಡ ಸುಮಾರು 4-5 ವರ್ಷ ಆಪ್ರೇಷನ್ಗಳು, ರೆಗ್ಯುಲರ್ ಆಪ್ರೇಷನ್ಸು, ಟ್ರಾಮಾ ಆಪ್ರೇಷನ್ಸು, ಹೆಮಿ ರಿಪ್ಲೇಸ್ಮೆಂಟ್ಗಳು ಮಾಡಿಕೊಂಡು, ಆಮೇಲೆ ಕೆಲವೊಂದು ನಮ್ಮ ಸಹೋದ್ಯೋಗಿಗಳು ಅಥವಾ ಅವರು ಎಕ್ಸ್ಪರ್ಟ್ ಡಾಕ್ಟರ್ ಜೊತೆ ಕೆಲಸ ಮಾಡಿ, ಸೊ ಅವರಿಂದ ಕಲ್ತ್ಬಿಟ್ಟು ಟ್ರೈನಿಂಗ್ ತಗೊಂಡು ತಿರ್ಗಾ ನಾವು ನಮ್ಮ ಮೇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ನಮ್ಮಲ್ಲಿ ಕೇಸ್ಗಳು ತುಂಬ ಮಾಡಿರೋದ್ರಿಂದ, ತುಂಬ ವೆರೈಟಿಗಳು ಮಾಡಿರೋದ್ರಿಂದ ನಾವು ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಕೂಡ ಫೇಸ್ ಮಾಡೋ ನಮಗೆ ಅದಕ್ಕೆ ಕೆಪಾಸಿಟಿ ಇದೆ ಅಂತ ನಾವು ಹೇಳ್ಕೊಬೋದು. ಈ ಆಪರೇಷನ್ ಎಷ್ಟು ಹೊತ್ತು ತಗೊಳುತ್ತೆ ಆ್ಯಕ್ಚುಲಿ? ಈ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಆಪರೇಟಿಂಗ್ ಟೈಮ್ ಅಂದರೆ ಎಫೆಕ್ಟಿವ್ ಆಪರೇಟಿಂಗ್ ಟೈಮ್ ಬಂದ್ಬಿಟ್ಟು 1ರಿಂದ 1.5 ಗಂಟೆ ಆಗುತ್ತೆ. ನಿಮ್ಮ ಇಷ್ಟು ವರ್ಷಗಳಲ್ಲಿ ನೀವು ಮಾಡಿದಂಥ ಆಪರೇಷನ್ಗಳಲ್ಲಿ ನಿಮಗೆ ಟಫೆಸ್ಟ್ ಅಂತ ಅನಿಸಿದೆ ಯಾವುದಾದ್ರೂ ಇದೆಯಾ? ಟಫೆಸ್ಟ್ ಅಂತಂದರೆ ರಿವಿಷನ್ ಆಪ್ರೇಷನು. ಅಂದರೆ ಒಂದು ಸಲ ಆಪ್ರೇಷನ್ ಮಾಡಿಕೊಂಡು ಅದು ಒಂದ್ಸಲ ನಾವು ಆಪ್ರೇಷನ್ ಮಾಡಿದ್ರೆ ಅದರ ಲೈಫ್ ಆಲ್ಮೋಸ್ಟ್ 15ರಿಂದ 20 ವರ್ಷ ಆಗಿರುತ್ತೆ. ಅದು ಆದಮೇಲೆ ನಾವು ಅದನ್ನು ರಿವಿಷನ್ ಸರ್ಜರಿ ಅಂತ ಹೇಳ್ತೀವಿ. ರಿವಿಷನ್ ಸರ್ಜರಿಯಲ್ಲಿ ಅದು ಗೌರ್ಮೆಂಟಲ್ಲಿ ಸ್ಕೀಮಲ್ಲಿ ಬರಲ್ಲ, ABRKದಲ್ಲಿ ಕವರ್ ಮಾಡಿರಲ್ಲ ಅದಕ್ಕೆ. ಸೊ ಅದನ್ನು ಪೇಷಂಟ್ಗಳೇ ಪೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ, ನಾವು ಫಸ್ಟ್ ಇಂಪ್ಲಾಂಟ್ ತೆಗಿಬೇಕು. ಇಂಪ್ಲಾಂಟ್ ತೆಗಿಯೋದೇ ಕಷ್ಟ, ಯಾಕೆಂದರೆ 20 ವರ್ಷದಿಂದ ಇಂಪ್ಲಾಂಟ್ ಒಳಗಡೆ ಇರುತ್ತೆ. ಸೊ ಮೂಳೆ ಕೂಡ ಸ್ವಲ್ಪ ವೀಕ್ ಇರುತ್ತೆ, ಏಜ್ ಆಗಿರ್ತದೆ. ಸೊ ಅದರಲ್ಲಿ ಏನಾಗುತ್ತದೆ, ರೀಫ್ರ್ಯಾಕ್ಚರ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಅದನ್ನು ತುಂಬ ಡೆಲಿಕೇಟ್ ಆಗಿ ಮಾಡಬೇಕು. ನಾವು ಮಾಡಿದ್ದೀವಿ ಆ ಪೇಷಂಟ್ಗಳು. ಸೊ ಅದಕ್ಕೆ ನಮಗೆ ಸುಮಾರು ಟೈಮು, 3ರಿಂದ 4 ಗಂಟೆ ಟೈಮ್ ಹಿಡಿತದೆ. ಸೊ ಆಮೇಲೆ ತುಂಬ ಜೆಂಟಲ್ ಆಗಿ ಮಾಡಬೇಕು. ಆಮೇಲೆ ಇಲ್ಲಿ ಇಂಪ್ಲಾಂಟ್ಸ್ ಏನಾಗುತ್ತೆ, ಅದಕ್ಕಿಂತ ಲಾಂಗ್ ಫೀಮರ್ ಇಂಪ್ಲಾಂಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಈ ಪ್ರೈಮರಿ ಇಂಪ್ಲಾಂಟ್ ಸೈಜ್ಗಿಂತ ಈ ಸೈಜ್ಗಳು ಸ್ವಲ್ಪ ಹೆಚ್ಚಿಗೆ ದೊಡ್ಡದಾಗಿರ್ತವೆ. ಸೊ ರಿವಿಷನ್ ಇಂಪ್ಲಾಂಟ್ಸ್ ಹೇಳ್ತೀವಿ. ಅದು ನಮಗೆ ತುಂಬ ಸ್ವಲ್ಪ ಚಾಲೆಂಜಿಂಗ್ ಇದೆ ಸರ್ಜನ್ಸ್ಗೆ. ಇದರ ಕಾಸ್ಟ್ ಎಷ್ಟಾಗುತ್ತೆ? ಈ ಕಾಸ್ಟ್ 2.5ರಿಂದ 3 ಲಕ್ಷ ಆಗಿರುತ್ತೆ. ಇಂಪ್ಲಾಂಟ್ ಕಾಸ್ಟೇ ಆಗುತ್ತೆ. ರೋಗಿಗಳೇ ಭರಿಸಬೇಕು. ಆ ಥರ ಎಷ್ಟು ಕೇಸಸ್ ಮಾಡಿದ್ದೀವಿ? ಸರ್ ಸುಮಾರು 10ರಿಂದ 15 ಕೇಸ್ಗಳು ಮಾಡಿದ್ದೀವಿ. ಬಟ್ ಎಲ್ಲ ಸಕ್ಸಸ್ ಆಗಿದೆ? ಎಲ್ಲ ಸಕ್ಸಸ್ ಆಗಿದೆ. ಯಾರಿಗೂ ಕೆಲವೊಬ್ಬರಿಗೆ DVT ಅಂತ 1-2 ಕೇಸಲ್ಲಿ ಆಗಿರ್ತವೆ. ಅದು ನೋನ್ ಕಾಂಪ್ಲಿಕೇಶನ್ಸು. ತಿರ್ಗಾ ಅದನ್ನು ಟ್ರೀಟ್ಮೆಂಟ್ ಮಾಡಿ ಸರಿಪಡಿಸಿದ್ವಿ. ಆಮೇಲೆ ಈಗ ನೀವು ಮೂಳೆ ತಜ್ಞರು, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರನ್ನ ನೋಡಿದ್ರು ಕೂಡ ಬೆನ್ನು ನೋವು, ಸೊಂಟ ನೋವು. ಹಿಂದೆ ಒಂದು 60 ವರ್ಷ ಆದಮೇಲೆ ಈ ಬೆನ್ನು ನೋವುಗಳಂತ ನಾವು ಕೇಳ್ತಿದ್ವಿ. ಇತ್ತೀಚೆಗೆ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಬೆನ್ನು ನೋವು. ಈ ಬೆನ್ನು ನೋವು ಬರೋ ಕಾರಣ ಏನು? ಇವಾಗ ಮುಂಚೆಗಿಂತ ಇವಾಗ ಬದಲಾದ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇವಾಗೆಲ್ಲ ಕೆಳಗಡೆ ಕೂತ್ಕೊಂಡೇ ಕೆಲಸ ಮಾಡೋದು, ಡೆಸ್ಕ್ಟಾಪ್ ಜಾಬ್ಸು, ಕಂಪ್ಯೂಟರಲ್ಲೇ ಕೆಲಸ ಮಾಡಬೇಕಾಗಿರೋದು, ಅಥವಾ ಇವರು ಲ್ಯಾಕ್ ಆಫ್ ಎಕ್ಸಸೈಸ್, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡದೇ ಇರೋದು, ಅಥವಾ ಅವರು ಫುಡ್ ಪದ್ಧತಿ ಆಗಿರ್ಬೋದು.
ಸೊ ಇವೆಲ್ಲ ಚೇಂಜಸ್ ಆಗಿರೋದ್ರಿಂದ ಈ ಬ್ಯಾಕಲ್ಲಿ ಸ್ಟಿಫ್ನೆಸ್ ಅಂತ ಬರುತ್ತೆ, ಲೋ ಬ್ಯಾಕ್ ಸ್ಟಿಫ್ನೆಸ್ ಅಂತ ಆಗುತ್ತೆ ಅಂತ. ಅದರ್ವೈಸ್ ಆಲ್ಸೋ ಕಾಲ್ಡ್ ಆಸ್ ಮೆಕ್ಯಾನಿಕಲ್ ಬ್ಯಾಕ್ ಏಕ್. ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಇದಾಗುತ್ತೆ ಅದು. ಸ್ಪೈನಲ್ ಕಾರ್ಡ್ಗೆ ಎಲ್ಲಾನು ಸಂಬಂಧ ಇರಲ್ಲ. ಸ್ಪೈನಲ್ ಕಾರ್ಡ್ಗಿಂತ ಆಚೆ ಎಲ್ಲ ಮಸಲ್ಸ್ ಇರ್ತವೆ, ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಹೇಳ್ತೀವಿ. ಪ್ಯಾರಾಸ್ಪೈನಲ್ ಮಸಲ್ಸ್ ಸ್ಟಿಫ್ ಆಗಿಬಿಟ್ರೆ, ಅಂದ್ರೆ ಯಾವುದೇ ಮಸಲ್ಸ್ಗೆ ನೀವು ಒಳ್ಳೆ ಪ್ರೋಟೀನು ಅಥವಾ ಅದಕ್ಕೆ ಎಕ್ಸಸೈಸ್ ಬೇಕು, ಯಾವುದೇ ಮಸಲ್ಸ್ ಬಾಡಿಯಲ್ಲಿ. ಸೊ ಇವು ಮಾಡಲಿಲ್ಲ ಅಂತ ಇದ್ದಾಗ ಅದು ಸ್ಟಿಫ್ನೆಸ್ಗೆ ಹೋಗುತ್ತೆ. ಸ್ಟಿಫ್ನೆಸ್ ಇಂದ ಪೇನ್ ಬರುತ್ತೆ. ನೀವು ಯಾವುದೇ ಮೂವ್ಮೆಂಟ್ ಮಾಡಬೇಕು ಅಥವಾ ನಿಮ್ಮ ರೆಗ್ಯುಲರ್ ಆಕ್ಟಿವಿಟಿ ಮಾಡಬೇಕಾದ್ರೆ ಪೇನ್ ಆಗುತ್ತೆ. ಪೇನ್ ಆದಾಗ ಸಡನ್ಲಿ ನಮಗೆ ಪ್ರತಿಯೊಬ್ಬರು ಅದನ್ನೇ ರಿಲೇಟ್ ಮಾಡ್ತಾರೆ, ಏನು ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ ಸ್ಪೈನಲ್ ಕಾರ್ಡಲ್ಲಿ ಏನೋ ಇಶ್ಯೂ ಇರಲ್ಲ, ಪ್ಯಾರಾಸ್ಪೈನಲ್ ಮಸಲ್ ಸ್ಪ್ಯಾಸಮ್ ಅಂತ ಹೇಳ್ತೀವಿ. ಆ ಮಸಲ್ಸಲ್ಲಿ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸು ಅಥವಾ ಈ ಸನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಬಿಸಿಲಿಗೆ ಎಕ್ಸ್ಪೋಸ್, ವೈಟಮಿನ್ ಡಿಗೋಸ್ಕರ. ಸೊ ರೆಗ್ಯುಲರ್ ನ್ಯೂಟ್ರಿಷನು, ಮತ್ತೆ ಒಂದೇ ಕಡೆ ಕೂತ್ಕೊಂಡು ಮೋರ್ ದೆನ್ ಹಾಫ್ ಆನ್ ಅವರ್ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಮೋರ್ ದೆನ್ ಹಾಫ್ ಆನ್ ಅವರ್ ಆದಮೇಲೆ ನೀವು ಒಂದು 2-3 ನಿಮಿಷ ವಾಕು ಅಥವಾ ನಿಂತ್ಕೊಂಡು ಮಾಡ್ಕೊಳ್ಳೋ ಕೆಲಸಗಳು ಆ ಥರ ಮಾಡ್ಕೊಂಡಾಗ ಇವೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸಿಟ್ಟಿಂಗ್ ಪಾಸ್ಚರ್ಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸಿಟ್ಟಿಂಗ್ ಪೋಸ್ಚರ್ ಫಾರ್ ಲಾಂಗ್ ಟೈಮ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ದಿ ಸ್ಪೈನ್, ಅಂದರೆ ಎಸ್ಪೆಷಲಿ ಬ್ಯಾಕ್. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಮತ್ತೆ ಎಕ್ಸಸೈಸ್, ಮೋಸ್ಟ್ ಆಫ್ ದ ಬ್ಯಾಕ್ ಪ್ರಾಬ್ಲಮ್ಸ್ ಎಕ್ಸಸೈಸ್ ಇಂದ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಸೂರ್ಯ ನಮಸ್ಕಾರ, ಸ್ಟ್ರೆಚಸ್ಗಳು ಈ ಥರ ಮಾಡಿದ್ರೆ, ಬೇಸಿಕ್ ಎಕ್ಸಸೈಸ್ ಒಂದು 10-15 ನಿಮಿಷ ದಿನ ಮಾಡಿದ್ರೂ ಸಾಕಾಗುತ್ತೆ. ಅಂದ್ರೆ ಈಗ ಲ್ಯಾಕ್ ಆಫ್ ಎಕ್ಸಸೈಸ್ ಆಗಿದೆ ಈಗ ಜನರಲ್ಲಿ, ಯಾವುದೋ ಡ್ಯೂಟಿ ಅವರ್ಸು. ಸೊ ಹಾಗಾಗಿ ಆಹಾರ ಪದ್ಧತಿಗಳು ತುಂಬಾ ಜಂಕ್ಸ್, ಸೆಡೆಂಟರಿ ಲೈಫ್ ಸ್ಟೈಲ್, ಸ್ವೀಟ್ ತಿನ್ನೋದು, ಇನ್ಫ್ಲಮೇಟರಿ ಫುಡ್ ಅಂದ್ರೆ ಎಲ್ಲ ಫ್ರೈಡ್ ಐಟಮ್ಸ್ ತಿನ್ನೋದು, ಈ ತರ. ಆಮೇಲೆ ಫ್ರೆಶ್ ತಿಂದೇ ಇರೋದು, ಫ್ರೆಶ್ ಊಟ ಮಾಡದೇ ಇರೋದು. ಸ್ವೀಟ್ ತಿನ್ನೋದು, ಸ್ವೀಟ್ ತಿಂದ್ರೆ ಏನಾಗುತ್ತೆ? ಸ್ವೀಟ್ ಅಲ್ಲಂದ್ರೆ ಬಾಡಿಯಲ್ಲೆಲ್ಲ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅಷ್ಟೊಂದು ನಾವು ಕ್ಯಾಲರಿ ತಗೊಂಡು, ಶುಗರಲ್ಲಿ ಕ್ಯಾಲರಿ ಜಾಸ್ತಿ ಇರ್ತದೆ ಸ್ವೀಟಲ್ಲಿ, ಆ ಕ್ಯಾಲರಿ ನಾವು ಔಟ್ಪುಟ್ ಮಾಡಲ್ಲ, ಅಷ್ಟೊಂದು ಎಕ್ಸಸೈಸ್ ಮಾಡಲ್ಲ. ಹಳಬ್ರೆಲ್ಲ ಅವರು ತುಂಬಾ ಸ್ವೀಟ್ ತಿಂದ್ರು ಕೂಡ ಅಷ್ಟೊಂದು ಅವರು ಕೆಲಸಗಳು ವಾಕಿಂಗ್ ಇಂದ ಮಾಡ್ತಾ ಇದ್ರು, ಅಥವಾ ಅವರು ಹೊಲ ಗದ್ದೆಗಳಲ್ಲಿ ಅವರ ಸ್ವಂತ ಕೆಲಸ, ಸೊ ಫಿಸಿಕಲ್ ಕೆಲಸ ಜಾಸ್ತಿ ಮಾಡ್ತಾ ಇದ್ರು. ಆವಾಗ ಅವ್ರಿಗೆ ಅದೆಲ್ಲ ಕ್ಯಾಲರಿ ಇಂಟೆಕ್ಟ್ ಎಲ್ಲ ಔಟ್ಪುಟ್ ಎಲ್ಲ ಈಕ್ವಲ್ ಆಗಿರೋದು. ಇವಾಗ ಇಂಟೇಕ್ ನಾವು ಜಾಸ್ತಿ ಮಾಡಿದ್ರೆ ಔಟ್ಪುಟ್ ಆಗದೆ ಇರೋದ್ರಿಂದ ನಮ್ಮಲ್ಲಿ ಒಳಗಡೆ ಬಾಡಿಯಲ್ಲಿ ಅದು ಶೇಖರಣೆ ಆಗಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ಕೂಡ ಈ ಬ್ಯಾಕ್ ಪೇನು, ಸಂಧಿವಾತಗಳು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳ್ತೀವಿ ನಮ್ಮ ವೀಕ್ಷಕರಿಗೆ? ಯಾವ ರೀತಿಯ ಒಂದು ಪ್ರಿಕಾಷನ್ಸ್ ತಗೋಬೇಕು ಅಂತ? ಪ್ರಿಕಾಷನ್ಸ್, ಈಗ ಜಾಯಿಂಟ್ ಆರ್ಥರೈಟಿಸ್ ಅಂದರೆ ಎಸ್ಪೆಷಲಿ ಮೊಳಕಾಲು ಅಥವಾ ಮಂಡಿ ಅಥವಾ ಹಿಪ್ ಜಾಯಿಂಟ್ ಆರ್ಥರೈಟಿಸ್ ನಿಮಗೆ ಅವಾಯ್ಡ್ ಮಾಡಬೇಕು ಅಂತ ಇದ್ದಾಗ ಕೆಲವೊಂದು ವಯೋಸಹಜವಾಗಿ ಬರ್ತವೆ. ಸೊ ಅದನ್ನು ನಾವೇನು ಮಾಡೋದಕ್ಕಾಗಲ್ಲ. ಆದರೆ ಫಾರ್ ಎಕ್ಸಾಂಪಲ್, ಈಗ ನಾವು ಫ್ರ್ಯಾಕ್ಚರ್ ಆಗಿರುತ್ತೆ, ಈಗ ಹಿಪ್ ಜಾಯಿಂಟಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಆದಾಗ ಇಮ್ಮಿಡಿಯೇಟ್ಲಿ ನೀವು ಯಾವುದೋ ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ನೋಡಿ ಅದನ್ನು ಚಿಕಿತ್ಸೆ ಆಸ್ ಅರ್ಲಿ ಆಸ್ ಪಾಸಿಬಲ್ ತಗೊಳ್ಳೋದು ಬೆಸ್ಟು. ಅದರಿಂದ ಏನಾಗುತ್ತೆ, ಈಗ ನೆಕ್ ಫ್ರ್ಯಾಕ್ಚರ್ ಆದಾಗ ಅದು ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ಗೆ ಹೋಗೋಕ್ಕೆ ಚಾನ್ಸಸ್ ಕಡಿಮೆ ಆಗುತ್ತೆ. ಅವಾಗ ನೀವು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ಅವಾಯ್ಡ್ ಮಾಡ್ಬೋದು. ಅದು ಒಂದು. ಎರಡನೇದು, ಈಗ ಡಯಾಬಿಟೀಸ್ ಆಗಲಿ, ಥೈರಾಯ್ಡ್ ಆಗಲಿ, ಅಥವಾ ಬೇರೆ ನಮ್ಮ ಮೂಳೆ ಸಮಸ್ಯೆಗಳು, ಕ್ಯಾಲ್ಸಿಯಂ ಕಮ್ಮಿ ಆಗಿರೋದು, ವೈಟಮಿನ್ ಡಿ ಕಮ್ಮಿ ಆಗಿರೋದು, ಅಥವಾ ಮೂಳೆದ ಕೆಲವೊಂದು ರೋಗಗಳು ಇರ್ತವೆ. ಆ ರೋಗಗಳು ಏನಾದ್ರು ಇದ್ದಾಗ ನೀವು ಅದನ್ನು ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು. ಅಥವಾ ಅದನ್ನು ನೀವು ಮುಂಚೆನೇ ಎಕ್ಸಸೈಸ್ ಮಾಡಿ ಅಥವಾ ಈ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇತ್ತೀಚೆಗೆ ಏನೇನು ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಾಗ B12 ಕೊರತೆ ಅನ್ನುವಂಥದ್ದು, ಏನಿದು B12 ಕೊರತೆ? B12 ಅಂದರೆ ವೈಟಮಿನ್ B12. ಅದು ಮೋಸ್ಟ್ ಆಫ್ ದ ನಮಗೆ ನ್ಯೂರಾನ್ಸ್, ಎಸ್ಪೆಷಲಿ ನರ ಸೆಲ್ಸ್ ಇರ್ತಾವಲ್ಲ, ನ್ಯೂರಾನ್ಸು, ಅದಕ್ಕೆ ಬೇಕಾಗಿರುವ ವೈಟಮಿನ್ ಅದು. ಅದು ಮೋಸ್ಟ್ ಆಫ್ ದ ವೈಟಮಿನ್ B12 ಈಸ್ ಅವೈಲೇಬಲ್ ಇನ್ ಅನಿಮಲ್ ಫುಡ್. ನಾನ್ ವೆಜ್ ಅವರಿಗೆ ಜಾಸ್ತಿ ಸಿಗುತ್ತೆ, ವೆಜ್ ಅವರಿಗೆ ಸ್ವಲ್ಪ ಅದು ಕಡಿಮೆ. ಸೊ ಮೋಸ್ಟ್ ಆಫ್ ದ ವೆಜಿಟೇರಿಯನ್ಸ್ ಏನು ಅಂತಂದರೆ ಹೆಚ್ಚಿಗೆ ನೀವು ವೆಜಿಟೇಬಲ್ಸು, ತುಂಬ ವೆರೈಟಿ ಆಫ್ ದ ವೆಜಿಟೇಬಲ್ಸ್ ತಗೋಬೇಕು. ಅಂದ್ರೆ ಪರ್ಟಿಕ್ಯುಲರ್ ಇಂಥದೇ ಇದರಲ್ಲಿ ಸಿಗುತ್ತೆ ಅಂತ ಇದೆಯಾ? ಅದು ಪರ್ಟಿಕ್ಯುಲರ್ ಅಲ್ಲ, ಅಂದ್ರೆ ನೀವು ಮೋಸ್ಟ್ ಆಫ್ ದ ಈ ಮಶ್ರೂಮ್ಸ್ ಇರ್ತದೆ, ಆತರ ಪನ್ನೀರ್ಗಳು ಇರ್ತವೆ. ಸೊ ಆತರ ನೀವು ಸುಮಾರು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರ್ತವೆ. ಸೊ ಅದರಲ್ಲಿ ಸಿಗುತ್ತೆ. ಹಾಲಿನ ಪ್ರಾಡಕ್ಟ್ಗಳಲ್ಲಿ, ಡೈರಿ ಪ್ರಾಡಕ್ಟ್ಸ್ ಅಲ್ಲೂ ಇರುತ್ತೆ. ಸೊ ಅದೊಂದು ಕಾರಣ, ಪ್ಲಸ್ ವೈಟಮಿನ್ ಡಿ ಕೂಡ ಒಂದು ಕಾರಣ.
ಸೊ ಕ್ರಮೇಣ ವೈಟಮಿನ್ B12 ನಿಮ್ಗೆ ಆ ಥರ ಏನಾದ್ರು ಅನ್ಸಿದ್ರೆ ನೀವು ಚೆಕ್ ಮಾಡ್ಕೊಂಡಾಗ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ಅದರಿಂದ ಕರೆಕ್ಷನ್ ಆಗುತ್ತೆ. ಕರೆಕ್ಷನ್. ಅಂದ್ರೆ ನೀವು ಹೇಳೋದು ಏನೇ ಒಂದು ಬಂದಾಗ ಅದನ್ನ ನಿಧಾನ ಮಾಡದೆ ಇನ್ನು ಕೂಡಲೇ ಡಾಕ್ಟರ್ನ ಮೀಟ್ ಮಾಡಿದಾಗ ನಿಮ್ಗೆ ಆದಷ್ಟು ಬೇಗ ಅದರಿಂದ ಹೊರಗೆ ಬರಕ್ಕೆ ಸಾಧ್ಯ. ಅದನ್ನ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ KC ಜನರಲ್ಲಿ ಇದು ಬಿಟ್ಟರೆ ಬೇರೆ ಯಾವ ರೀತಿಯ ಒಂದು ಫೆಸಿಲಿಟೀಸ್ ಜನಗಳಿಗೆ ಸಿಗ್ತಾ ಇದೆ? ನಮ್ಮಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ರಿಲೇಟೆಡ್ ಸ್ಪೈನ್ ಒಂದು ಬಿಟ್ರೆ ಬೇರೆ ಎಲ್ಲಾ ತರದ ಆಪರೇಷನ್ಸ್ಗಳು ನಾವು ಮಾಡ್ತೀವಿ. ಪ್ರತಿಯೊಂದು ಟ್ರಾಮಾ ಆಗಲಿ, ಯಾವುದೇ ತರ ಫ್ರಾಕ್ಚರ್ ಆದಾಗ ನಾವೆಲ್ಲ ಆಪರೇಷನ್ ಮಾಡ್ತೀವಿ. ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಲಿ, ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಲಿ, ಅಥವಾ ಆರ್ಥ್ರೋಸ್ಕೋಪಿ ಅಂದ್ರೆ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರಿಗಳಾಗಲಿ, ಅದೆಲ್ಲ ನಾವು ಆರ್ಥ್ರೋಸ್ಕೋಪ್ ಯೂಸ್ ಮಾಡಿ ಅದನ್ನು ಮಾಡ್ಕೊಡ್ತೀವಿ. ಬಟ್ ಜನ ಬರ್ತಾರೆ. ನಮ್ಮಲ್ಲಿ ರೆಗ್ಯುಲರ್ ಸರ್ವಿಸಸ್ ಹಾಗೆ ಆಗ್ತದೆ. ಅಂದ್ರೆ ಮುಂಚೆಗಿಂತ ಇವಾಗ ತುಂಬಾ ಜನ ಜಾಸ್ತಿ ಬರ್ತಾ ಇದ್ದಾರೆ. ಕಾರಣ ಅಂದ್ರೆ ಇವಾಗ ನಾವು ಮಾಡ್ತಾ ಇದೀವಿ. ಒಂದು ಪೇಷಂಟ್ ಹೋಗಿ ಇನ್ನೊಂದು ಪೇಷಂಟ್ಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಇವಾಗ ವಾಟ್ಸ್ಆ್ಯಪ್, ಫೇಸ್ಬುಕ್ ಇರೋದ್ರಿಂದ ನಾವು ಕೂಡ ಅಡ್ವರ್ಟೈಸ್ ಮಾಡ್ತಾ ಇರ್ತೀವಿ. ಯಾವ ಪೇಷಂಟ್ ಆಪರೇಷನ್ ಆಗಿದ್ದು ಎಕ್ಸ್ರೇಗಳು, ಅವರ ಪ್ರೀ ಆಪ್ ಎಕ್ಸ್ರೇ, ಪೋಸ್ಟ್ ಆಪ್ ಎಕ್ಸ್ರೇಗಳು, ಅದನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ಇವರು ನಮ್ಮ ಆಸ್ಪತ್ರೆಯಿಂದನೂ ಕೆಲವೊಂದು ಮಾಹಿತಿಗಳು ಕೊಡ್ತಾ ಇರ್ತಾರೆ. ಸೊ ಅದರಿಂದ ಜನಗಳು ಬರ್ತಾ ಇರ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಿರುವ ಸೇವೆ ಜನಗಳಿಗೆ ಇಷ್ಟ ಆಗಿದೆ, ತೃಪ್ತಿ ಆಗಿರೋ ಪೇಷಂಟ್ ಅಂತೂ ನಮ್ಮ ಹತ್ರ ಇದ್ದಾರೆ. ಇನ್ನೂ ಸುಮಾರು ಜನಗಳು ನಮ್ಮಲ್ಲಿ ಬಂದು ಆ ಆಪರೇಷನ್ಗಳ ಸದುಪಯೋಗ ಪಡ್ಕೊಳ್ಳೋಕ್ಕೆ ತುಂಬಾ ಅವಕಾಶ ಇದೆ. ಸೊ ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇರ್ತೀವಿ. KC ಜನರಲ್ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಮತ್ತು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಗೌರ್ಮೆಂಟಿಂದ ತುಂಬ ಕಂಪ್ಲೀಟ್ ಆಗಿ ಫ್ರೀ ಶಸ್ತ್ರಚಿಕಿತ್ಸೆ ಮಾಡಿಕೊಡ್ತೀವಿ. ಅಂದ್ರೆ ಏನು ₹1 ಇಲ್ವಾ? ಅವರು ಕೊಡೋದಿಲ್ಲ. BPL ಕಾರ್ಡ್ದವರು ಕೊಡೋದಿಲ್ಲ. ಬೇರೆಯವರಿಗೆಲ್ಲ ಗೌರ್ಮೆಂಟ್ ರೇಟ್ ಚಾರ್ಜಸ್ ಖಾಸಗಿ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಜನ ಯಾವುದೇ ತರ ಭಯ ಪಡೋದಿಲ್ಲ. ಯಾವುದೇ ತರ ಖಾಸಗಿ ತರ ಏನು ಆಸ್ಪತ್ರೆಯಲ್ಲಿ ಏನು ಪ್ರೋಟೋಕಾಲ್, ಯಾವುದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಎಲ್ಲಿ ಪ್ರೈವೇಟ್ ಅಲ್ಲಿ ಹೆಂಗ್ ಫಾಲೋ ಮಾಡ್ತಾರೆ, ನಮ್ಮಲ್ಲೂ ಅದೇ ತರ ಫಾಲೋ ಮಾಡ್ತೀವಿ. ಯಾವ ಪ್ರೋಟೋಕಾಲ್ ನಾವು ವೈಲೇಟ್ ಮಾಡಲ್ಲ. ಸೊ ಅದನ್ನೆಲ್ಲ ಬಹಳ ಶಿಸ್ತಿನಿಂದ ಮಾಡ್ತೀವಿ. ಹಾಗಾಗಿ ಇಲ್ಲಿಯ ಒಂದು ಸೇವೆಯನ್ನ ಜನ ಖಂಡಿತವಾಗ್ಲೂ ಪಡ್ಕೋಬಹುದು ಅನ್ನೋಂಥದ್ದು. ಖಂಡಿತ ಇದೆ. ಈಗ ತಮ್ಗೆ ಗೊತ್ತಿದಂಗೆ ಕೆಲವು ವರ್ಷಗಳ ಹಿಂದೆಗೆ ಕೋವಿಡ್ ಬೇರೆ ಬಂದಿತ್ತು. ಆ ಟೈಮಲ್ಲಿ ನಿಮ್ಮ KC ಜನರಲ್ ಹಾಸ್ಪಿಟಲ್ ಯಾವ ರೀತಿ ಅದನ್ನ ಫೇಸ್ ಮಾಡಿದ್ವಿ? ಕೋವಿಡ್ ಅಂದ್ರೆ ಈಗ ನಮ್ಮ KC ಜನರಲ್ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತ ಇದ್ದಾಗ, ನಮ್ಮ ಬೆಂಗಳೂರಲ್ಲಿ KC ಜನರಲ್ ಹಾಸ್ಪಿಟಲ್ ಮತ್ತೆ ಇನ್ನೊಂದು 2-3 ಆಸ್ಪತ್ರೆಗಳು ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಅಂತ ಮಾಡಿದ್ರು. ಅಂದ್ರೆ ಕೋವಿಡ್ ಎಲ್ಲೇ ರೋಗಿ ಆದ್ರೆ ನಮ್ಮ ಆಸ್ಪತ್ರೆಯಲ್ಲೇನೆ ಫಸ್ಟ್ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಮಾಡಿದ್ರು. ಸೊ ಸರ್ಕಾರನೇ ಮಾಡಿತ್ತು. ಅವಾಗ ಸುಮಾರು ಒಂದು 100 ಬೆಡ್ಡೆಡ್ ICU, ಕಂಟೈನರ್ ICUಗಳಂತಾನೆ ಕ್ರಿಯೇಟ್ ಮಾಡಿದ್ರು. ಸೊ ರೆಗ್ಯುಲರ್ ಆಗಿ ನಮ್ದು ಒಂದು 10 ಬೆಡ್ಡೆಡ್ ICU ಇತ್ತು. ಅದನ್ನ 100 ಬೆಡ್ಡೆಡ್ ICUಗೆ ಕನ್ವರ್ಟ್ ಮಾಡಿದ್ರು. ಸೊ ಅವಾಗ ಏನಾಗಿತ್ತು ಅಂದ್ರೆ ನಮ್ಮ ಈ ರೆಗ್ಯುಲರ್ ಶಸ್ತ್ರಚಿಕಿತ್ಸೆಗಳು, ಬೇರೆ ಆಪರೇಷನ್ಸ್ಗಳು ಕಂಪ್ಲೀಟ್ ಆಗಿ ನಾವು ಸ್ಟಾಪ್ ಮಾಡಿ, ನಾವು ಕೂಡ ಕೋವಿಡ್ ವೈದ್ಯರಾಗೇನೆ ಕೆಲಸ ಮಾಡಿದ್ದು. ಕೋವಿಡ್ ವಾರಿಯರ್ ಅಂತ ಕೆಲಸ ಮಾಡಿದ್ದು. ಅನುಭವ ಅಂದ್ರೆ ತುಂಬಾ ನಮ್ಗೆ ಇಟ್ ವಾಸ್, ನಮ್ಗಂತೂ ಚಾಲೆಂಜ್ ಇದ್ದೇ ಇತ್ತು. ಬಟ್ ಆದ್ರೆ ಪೇಷಂಟ್ಗಳಿಗೆ ತುಂಬಾ ಕಷ್ಟ ಆಯ್ತು. ಎಸ್ಪೆಷಲಿ ಕೋವಿಡ್ ಸೆಕೆಂಡ್ ವೇವ್ದಲ್ಲಿ ನಮ್ಮಲ್ಲಿ ಕೆಲವೊಂದು ಎಷ್ಟೇ ಆಕ್ಸಿಜನ್ ಸಪ್ಲೈ ಮಾಡಿದ್ರು ಕೂಡ ಆಕ್ಸಿಜನ್ ಕೊರತೆ ಎದ್ದು ಕಾಣ್ತು. ಆಮೇಲೆ ಸುಮಾರು ಕೆಲವೊಂದು ಮ್ಯೂಕಾರ್ಮೈಕೋಸಿಸ್ ಅಂತ ಫಂಗಲ್ ಇನ್ಫೆಕ್ಷನ್ ಹೊಸದಾಗಿ ಬಂದ್ಬಿಡ್ತು. ಆಕ್ಸಿಜನ್ ಕೊಟ್ಟರು ಕೂಡ ಕೆಲವರಿಗೆ ಫಂಗಲ್ ಇನ್ಫೆಕ್ಷನೇ ದೊಡ್ಡ ಪ್ರಾಬ್ಲಮ್ ಶುರು ಆಯಿತು. ಆಮೇಲೆ ಸಡನ್ ಡೆತ್ಗಳು ತುಂಬಾ ಆಯಿತು. ಆಮೇಲೆ ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಹ್ಯಾವ್ ಡೈಡ್ ಸೋ ಮಚ್ ಈ ಕೋವಿಡ್ ಸೆಕೆಂಡ್ ಅಲ್ಲಿ. ಸೊ ದಟ್ ವಾಸ್ ಅ ವೆರಿ ಚಾಲೆಂಜ್ ಫಾರ್ ನಮ್ಮ ಹೋಲ್ KC ಜನರಲ್ ಹಾಸ್ಪಿಟಲ್ಗೆ. ಬಟ್ ನಾವು ಎಲ್ಲ ನಮ್ಮ ಸಿಬ್ಬಂದಿಗಳು, ನಮ್ಮ ಎಸ್ಪೆಷಲಿ ಫಿಸಿಷಿಯನ್ಸು ಮತ್ತು ಅನಸ್ಥೀಷಿಯಾ ಡಾಕ್ಟರ್ಗಳು ಡಿಪಾರ್ಟ್ಮೆಂಟ್ಸು, ಆಮೇಲೆ ನಮ್ಮ ಯುವ ವೈದ್ಯರು, ಎಸ್ಪೆಷಲಿ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ ವೈದ್ಯರು, ಆಮೇಲೆ ಇಂಟರ್ನ್ಸ್ಗಳು, ಆಮೇಲೆ ಪ್ಯಾರಾಮೆಡಿಕಲ್ ಸ್ಟಾಫು, ಗ್ರೂಪ್ ಡಿಗಳು, ಸ್ಟಾಫ್ ನರ್ಸಸ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಅದೊಂದು ಒಳ್ಳೆಯ ಅನುಭವ ಅದಕ್ಕಿಂತ ಒಂದು ಡಿಫ್ರೆಂಟ್ ಅನುಭವ ಆ ಥರ ಆಗಿತ್ತು.
ಯಾಕೆಂದ್ರೆ ಬಹಳ ಅಪರೂಪಕ್ಕೆ ಒಂದ್ಸಲ ಬರುವಂತದ್ದು, ಅಂದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ಚಾಲೆಂಜಸ್ ಚಾಲೆಂಜಸ್ ಜಾಸ್ತಿ ಇತ್ತು. ಸೊ ನಾವು ಎಲ್ಲರೂ ಸ್ಟ್ರೆಸ್ ಅಲ್ಲಿ ಇದ್ವಿ. ಹ್ಮ್. ಸಿಬ್ಬಂದಿಗಳು ತುಂಬಾ ಸ್ಟ್ರೆಸ್, ಆಮೇಲೆ ರೋಗಿಗಳು ಸಡನ್ ಜಾಸ್ತಿ ಆಗಿದ್ರು. ಅಂದ್ರೆ ಒಂದೇ ತಿಂಗಳಲ್ಲಿ ಸಾವಿರಾರು ರೋಗಿಗಳು, ಲಕ್ಷಗಟ್ಟಲೆ ಕೋವಿಡ್ ಕೇಸ್ಗಳು. ನಿಮ್ಮ ಆಸ್ಪತ್ರೆಯಲ್ಲಿ ವೈದ್ಯರಿಗೂ ಬಂದಿತ್ತ ಕೋವಿಡ್? ಸುಮಾರು ವೈದ್ಯರಿಗೆ ಬಂದಿತ್ತು, ನನಗೂ ಬಂದಿತ್ತು. ಸೆಕೆಂಡ್ ಸೊ ಲಕ್ಕಿಲಿ ನಮಗೆ ಕಮ್ಔಟ್ ಆಫ್ ದಿಸ್. ಓಕೆ. ಈಗ ನಿಮ್ಮ ಈಗ ಈ ವಿಷಯ ಎಲ್ಲ ಬಂದೆ, ನಿಮ್ಮ ಖಾಸಗಿ ಇದಕ್ಕೆ ಬರೋಣ. ನಿಮ್ಮ ಈಗ ಡಾಕ್ಟರ್ ವೃತ್ತಿನ ನೀವು ಇಷ್ಟಪಟ್ಟು ಮಾಡಿದ್ದೀರಾ ಅಥವಾ? ನಾನು ಇಷ್ಟಪಟ್ಟು ತಗೊಂಡಿರೋದು. ನಾವೆಲ್ಲ ಕ್ಲಾಸ್ ಟಾಪರ್ ಇದ್ವಿ. ಸೊ ನಮ್ಮ ಸ್ಕೂಲಲ್ಲೆಲ್ಲ ಆವಾಗೆಲ್ಲ ಡಾಕ್ಟರ್ ಅಂದರೆ ತುಂಬ ವ್ಯಾಲ್ಯೂ ಇತ್ತು. ನಮ್ಮಲ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಆಸೆ ಪಡ್ತಾ ಇದ್ರು ಡಾಕ್ಟರ್ ಆದರೆ ಒಳ್ಳೇದು ಅಂತ. ಮೂಲತಃ ನಿಮ್ದು ಯಾವ್ದು ಊರು? ನಾನು ಬಂದು ಗುಲ್ಬರ್ಗ ಹತ್ರ ಬೀದರಲ್ಲಿ ಔರಾದ್ ಅಂತ ನನ್ನ ಔರಾದ್. ಮೂಲ ಊರು. ಅಲ್ಲಿ ತೇಗಂಪುರ ಅಂತ ನಮ್ಮ ಹಳ್ಳಿ. ಸೊ ಅಲ್ಲಿಂದ ನಾನು ಬಂದಿರೋದು. ನೀವು ಓದಿದ್ದೆಲ್ಲ? ಓದಿದ್ದೆಲ್ಲ ನಾನು ಸೆಂಟ್ರಲ್ ಸ್ಕೂಲ್, ನನ್ನ ನವೋದಯ ಸ್ಕೂಲ್ ಅಂತ ಇತ್ತು ನಮ್ಮ ಹತ್ರ, ನಾರಾಯಣಪುರ ಅಂತ ಇದೆ. ಸೊ ಅಲ್ಲಿ ನಾನು ಅಪ್ ಟು 12th ವರೆಗೆ ಓದಿದ್ದು. ಅದಾದಮೇಲೆ ಗುಲ್ಬರ್ಗಾದಲ್ಲಿ MR ಮೆಡಿಕಲ್ ಕಾಲೇಜಲ್ಲಿ ನಾನು MBBS ಮಾಡಿದೆ. ಅದಾದಮೇಲೆ ನನ್ನ PG ಇನ್ ಆರ್ಥೋಪೆಡಿಕ್ಸು ಬಂದು MS ರಾಮಯ್ಯದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೆ. ಈ ಒಂದು ಯಾವಾಗಲೂ ಡಾಕ್ಟರ್ಸ್ ಅಂದರೆ ಯಾವಾಗಲೂ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅವ್ರಿಗೆ. ನಿಮಗೆ ಪರ್ಸನಲ್ ಆಗಿ ನೀವು ಕೆಲವು ಹವ್ಯಾಸಗಳನ್ನು ನೀವು ಇಟ್ಕೋಬೇಕಾಗುತ್ತೆ ಅಲ್ವಾ? ನಿಮ್ಗೇನಾದ್ರೂ ಆ ಥರ ಹವ್ಯಾಸಗಳಿದೆಯಾ? ನಾನು ವೀಕ್ಲಿ ಬ್ಯಾಡ್ಮಿಂಟನ್ ಆಡ್ತೀವಿ. ಹ್ಮ್. ಇಲ್ಲಿ ನಮ್ದು ಒಳ್ಳೆ ಗ್ರೂಪ್ ಇದೆ, ಬ್ಯಾಡ್ಮಿಂಟನ್ ಆಡ್ತೀವಿ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾವು ಸ್ವಲ್ಪ ಯಾವುದೋ ಲೀವ್ ಸಿಕ್ಕಾಗ, ಟೈಮ್ ಸಿಕ್ಕಾಗ ಹೋಗಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀವಿ. ಟ್ರೆಕ್ಕಿಂಗ್ ಹೋಗಿ ಸುಮಾರು ಕುಮಾರ್ ಪರ್ವತ ಎಲ್ಲ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಓಕೆ, ಒಳ್ಳೆ ಹಾಬಿ ಅಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತೀರಾ? ಬ್ಯಾಲೆನ್ಸ್ ಮಾಡ್ತೀವಿ ಆದಷ್ಟು. ಡಾಕ್ಟ್ರೆ, ಬಹಳ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ರಿ. ಯಾಕೆಂದರೆ ಜನಗಳ ಮನಸ್ಸಲ್ಲಿ ಏನಿದೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಂದರೆ ಏನೋ ಒಂದು ರೀತಿ ಅಸಡ್ಡೆ, ಅಲ್ಲೇನು ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ, ಅಲ್ಲೇನು ಒಳ್ಳೆ ಡಾಕ್ಟ್ರು ಸಿಗಲ್ಲ, ಈ ಥರದ ಅನೇಕ ವಿಷಯಗಳನ್ನ ತಲೆ ತುಂಬಿಕೊಂಡು ಎಲ್ಲೋ ಖಾಸಗಿ ಆಸ್ಪತ್ರೆಗೆ ಹೋಗಿ, ಖಾಸಗಿ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಖಂಡಿತ ಹೇಳಲ್ಲ, ಆದರೆ ಸಾಲಗಳು ಮಾಡಿಕೊಂಡು ಎಲ್ಲಿ ಆರ್ಥಿಕವಾಗಿ ಅಷ್ಟು ಸಬಲರಾಗದೇ ಇದ್ದಾಗ ಸೊ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ, ಅದನ್ನು ಬಳಸ್ಕೋಬಹುದು ಅನ್ನೋಂಥದ್ದನ್ನ ತಮ್ಮ ಮಾತಿಂದ ನನಗೆ ಮನದಟ್ಟಾಗಿದೆ. ಬಹಳ ಸಂತೋಷ ಡಾಕ್ಟ್ರೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಬಹಳಷ್ಟು ಮಂಡಿ ನೋವಿನ ಬಗ್ಗೆ ಆಗಲಿ, ಬೆನ್ನೋವಿನ ಬಗ್ಗೆ ಆಗಲಿ, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಆಗಲಿ ಬಹಳಷ್ಟು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ರಿ. ನಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.